ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮುಂದಿನ 15 ದಿನಗಳ ಕಾಲ ಭವಿಷ್ಯ ಹೇಗಿರುತ್ತೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾವೆಲ್ಲ ಮುನ್ಸೂಚನೆ ನಿಮಗೆ ಭಗವಂತನಿಂದ, ಈಶ್ವರನಿಂದ ಸಿಗ್ತಾ ಇದೆ ಅಂತ ಹೇಳಿ, ಹಾಗೆ ಈ ವಿಡಿಯೋನ ಯಾವತ್ತು, ಯಾವಾಗ, ಯಾರು ಎಲ್ಲಿಂದ ನೋಡ್ತಾ ಇರ್ತೀರಿ, ಆ 15 ದಿನಗಳ ಕಾಲ ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬೋದು. ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗ್ತಾ ಇದೆ, ಆ ಈಶ್ವರನನ್ನ ನೆನೆಸ್ಕೊಂಡು, ಅಥವಾ ನಿಮ್ಮ ಮನೆ ದೇವರಾಗಿರ್ಬೋದು ಅಥವಾ ಕುಲದೇವರಾಗಿರ್ಬೋದು, ಈಶ್ವರನನ್ನ ನೆನೆಸ್ಕೊಂಡು ಈ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಬೇಕಿದ್ರೆ ಈ ವಿಡಿಯೋನ ಪಾಸ್ ಮಾಡ್ಕೊಳ್ಬೋದು. ಪಾಸ್ ಮಾಡಿ ನಂತರ ನೀವು ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬ ರೆಸೊನೇಟ್ ಆಗ್ತಾ ಇದೆ ಅದೊಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ, ಈ 15 ದಿನಗಳ ಭವಿಷ್ಯ ಹೇಗಿದೆ, ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ಭವಿಷ್ಯ ಹೇಗಿದೆ, ಯಾವೆಲ್ಲ ವಿಚಾರಗಳು ನಿಮ್ಮ ಲೈಫಲ್ಲಿ ಎದುರಾಗುವಂಥದ್ದಿದೆ ಅನ್ನುವ ಮುನ್ಸೂಚನೆ ಏನು ನೀಡ್ತಾ ಇದ್ದಾನೆ ಭಗವಂತ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಎಂದಿನಂತೆ ನಾನು ನಿಮ್ಮ ಮುಂದೆ ಮೊದಲನೆಯ ಕಾರ್ಡ್ ಏನಿದೆಯಲ್ಲ ಆ ಮೊದಲನೆಯ ಕಾರ್ಡ್ನ ತೆಗಿತಾ ಇದ್ದೀನಿ. ಓಕೆ, ಯಾವ ಮುನ್ಸೂಚನೆ ನಿಮಗೆ ಕೊಡ್ತಾ ಇದೆ? ಇಲ್ಲಿ ಎಂಪ್ರೆಸ್ ಬಂದಿದೆ, 2 ಆಫ್ ಸ್ವಾರ್ಡ್ಸ್ ಬಂದಿದೆ. ಓಕೆ, ಇಲ್ಲಿ ನಿಮ್ಮ ಲೈಫ್ ಬಹಳಷ್ಟು ಅದ್ಭುತವಾಗಿದೆ. ಈ ಏನು ವಾರದ ಮೊದಲನೆಯ 3 ದಿನಗಳ ಕಾಲ ಬಹಳಷ್ಟು ಸಂತೋಷ ಸಮೃದ್ಧಿಯ ಜೀವನನ ನೀವು ನೋಡ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಆದರೆ ಇಲ್ಲಿ 1 ವಾರಗಳ ನಂತರ 2ನೇ ವಾರಕ್ಕೆ ಕಾಲಿಡುತ್ತಿದ್ದಂಗೆ ಯಾವುದ್ಯಾವುದೋ ಕೆಟ್ಟ ವಿಚಾರಗಳನ್ನು ನಿಮ್ಮ ತಲೆಗೆ ಹಾಕ್ಕೊಳ್ಳೋದು, ನಿಮ್ಮ ಮೈಂಡ್ನ ಹಾಳು ಮಾಡ್ಕೊಳ್ಳೋದು. ಇಲ್ಲಿ ಯಾರೇ ಏನೇ ಅಂದರೂ ಕೂಡ ಅದನ್ನು ಡ್ರ್ಯಾಗ್ ಮಾಡ್ಕೊಳ್ಬಾರ್ದು. ನಿಮ್ಮ ಮನಸ್ಸು ಸ್ಥಿತಿನ ನೀವು ಸರಿಯಾಗಿ ಇಟ್ಕೊಳ್ಬೇಕು ಅಂತ ಹೇಳಿ ತೋರಿಸ್ತಾ ಇದೆ. ಯಾಕೆಂದರೆ ಬಹಳಷ್ಟು ಚೆನ್ನಾಗಿ ನೀವು ಈ ವಾರದ ಶುರುವಾತಲ್ಲೇ ಬಹಳಷ್ಟು ನೆಮ್ಮದಿ ನಿಮ್ಮ ಜೀವನದಲ್ಲಿ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಈ ವಾರದ ಶುರುವಲ್ಲಿ ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀರಿ, ಯಾರ್ದೆಲ್ಲ ವ್ಯವಹಾರಗಳು ನಡೀತಾ ಇದೆ, ಬಹಳ ಚೆನ್ನಾಗಿ ನಡೆಯುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 2 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ಬಗ್ಗೆ ನೀವೇನೆ ಬಹಳಷ್ಟು ಕೆಟ್ಟ ಯೋಚನೆ ಮಾಡುವಂಥದ್ದು, ಅಥವಾ ಮುಂದೆ ಆಗುವಂಥದ್ದು, ಆಗುವ ಬಗ್ಗೆ ಆಗಿರಬಹುದು, ಆಗೋಗಿರೋ ಬಗ್ಗೆ ಆಗಿರಬಹುದು, ನೀವು ಬಹಳಷ್ಟು ಥಿಂಕ್ ಮಾಡಿ ನೀವೇ ಮುಂದೆ ಹೋಗುವ ದಾರಿನ ಬ್ಲಾಕೇಜ್ ಮಾಡ್ಕೊಳ್ತಾ ಇದ್ದೀರಿ. ಮುಂದೆ ನೀವು ಯಾವುದೇ ಸಾಧನೆ ಮಾಡಬೇಕು ಅನ್ನೋದಾಗಿರ್ಬೋದು, ಏನೇ ಇರ್ಬೋದಲ್ಲ, ನೀವು ಈ ಪಾಸ್ಟಲ್ಲಿ ಹೌದು ಬಹಳಷ್ಟು ಪಾಠಗಳನ್ನು ಕೆಲವು ವ್ಯಕ್ತಿಗಳಿಂದ ನೀವು ಕಲ್ತಿದ್ದೀರಿ. ಬಟ್ ಚೆನ್ನಾಗಿರೋ ದಿನಗಳನ್ನು ಕೂಡ ಅಂತ ಕಳೆದೋಗಿರುವಂತಹ ಘಟನೆಗಳನ್ನು ನೆನೆಸ್ಕೊಳ್ಳೋದು, ಇದಾಗತ್ತಾ ಇಲ್ವಾ ಅಂತ ಹೇಳಿ ಹೋಗೋದು, ಯಾವುದೇ ವ್ಯಕ್ತಿ ವಿಚಾರವಾಗಿರಲಿ, ವ್ಯಕ್ತಿತ್ವದ ವಿಚಾರ ಆಗಿರಲಿ, ಏನೇ ಇರಲಿ, ಆಗುತ್ತಾ ಇಲ್ವಾ ಅಂತ ಅನುಮಾನವಾಗಿ ಮುಂದೆ ಹೋಗೋದು. ಬಟ್ ಆದರೆ ಈ ಅನುಮಾನಗಳನ್ನು ನೀವು ಸೈಡಲ್ಲಿ ತೆಗೆದಿಟ್ಟು ಮುಂದೆ ಹೋಗೋದ್ರಿಂದ ನಿಮ್ಮ ಲೈಫ್ ಬಹಳಷ್ಟು ಅದ್ಭುತವಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಸನ್ ಕಾರ್ಡ್ ಬಂದಿರೋದ್ರಿಂದ ಬಹಳ ಈ ವಾರದಲ್ಲಿ ಹೌದು ಇಷ್ಟು ತಿಂಗಳುಗಳ ಕಾಲ ಅಥವಾ ಈ ವರ್ಷದಿಂದ ನಾನು ಬಹಳ ನೋವು ಪಟ್ಟಿದ್ದೀನಿ, ಬಹಳನೇ ನೆಮ್ಮದಿ ಇಲ್ಲದಂತೆ ದಿನಗಳಿದೆ, ನನಗೆ ಅಂತಲೇ ಯಾವ ಜೀವನನೂ ಯಾವ ದಾರಿನೂ ಕಾಣ್ತಾ ಇಲ್ಲ ಅನ್ನೋದಾದರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ, ಇಲ್ಲಿ ಸನ್ ಕಾರ್ಡ್ ಬಂದಿರೋದ್ರಿಂದ ಬಹಳಷ್ಟು ಒಂದು ಒಳ್ಳೆಯ ಸಮಾಧಾನಕರ ಸುದ್ದಿಗಳನ್ನು ಕೇಳುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ವ್ಯವಹಾರಗಳಲ್ಲಿ ನೆಮ್ಮದಿಯನ್ನು ನೋಡುವಂಥದ್ದು, ನಿಮ್ಮ ಸಂಬಂಧಗಳಲ್ಲಿ ಒಂದಷ್ಟು ಖುಷಿಯ ವಾತಾವರಣ ನೋಡುವಂಥದ್ದು, ನೆಮ್ಮದಿಯ ದಿನಗಳನ್ನು ನೋಡುವಂಥದ್ದು, ಈ ರೀತಿ ಎಲ್ಲ ಆಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಬಟ್ ಹೌದು ಇಲ್ಲಿ ಕೆಲವು ಸಲ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡೋದಿಲ್ಲ, ಆ ಹಣದ ವಿಚಾರವಾಗಿ ನೀವು ಏನು ಮಾಡ್ತಾ ಇದ್ದೀರಿ, ಮನೆಯವರಿಗೆ ಗಮನ ಕೊಡ್ತಾ ಇರೋದಿಲ್ಲ, ಅಥವಾ ನಿಮಗೆ ನೀವು ಗಮನ ಕೊಡ್ತಾ ಇರೋದಿಲ್ಲ, ವಿಪರೀತ ಹಣದ ಸಮಸ್ಯೆ ನಿಮಗೆ ನೀವೇ ಮಾಡಿಕೊಂಡು, ಅಥವಾ ಹಣದ ಸಮಸ್ಯೆನ ಯಾವ ರೀತಿ ಬಗೆಹರಿಸ್ಕೊಳ್ಬೇಕು ಅನ್ನೋದು ಕೂಡ ನಿಮಗೆ ಕೆಲವೊಂದು ಸಲ ಬ್ಲ್ಯಾಂಕ್ ಆಗ್ತಾ ಹೋಗುತ್ತೆ. ಇದರಿಂದ ನಿಮ್ಮ ಆರೋಗ್ಯ ಕೂಡ ಹಾಳು ಮಾಡ್ಕೊಳ್ಳುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿದೆ ಅಂತ ಹೇಳಿ ತೋರಿಸುತ್ತೆ. ಹಾಗೆ ಇಲ್ಲಿ ಏನು ಮಾಡ್ತಾ ಇದ್ದೀರಿ, ನೀವು ನಿಮ್ಮ ಸುತ್ತ ವಾತಾವರಣಗಳನ್ನು ನಿಮಗೆ ನೀವೇ ಹಾಳು ಮಾಡ್ಕೊಳ್ತಾ ಇದ್ದೀರಿ ಅಂತೇಳಿ ತೋರಿಸ್ತಾ ಇದೆ. ಇಲ್ಲಿ ನಿಮ್ಮ ಬಗ್ಗೆ ನೀವು ಗಮನ ಕೊಡದೇ ಇರುವಂಥದ್ದು, ಇದೆಲ್ಲ ಏನು ಮಾಡ್ತಾ ಇದೆ, ನಿಮ್ಮ ಆರೋಗ್ಯದ ಕಡೆ ನೀವೇ ಗಮನ ಕೊಡದೆ ಒಂದಷ್ಟು ಆರೋಗ್ಯಕ್ಕೂ ಹಣ ಖರ್ಚು ಮಾಡುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಹಾಗಾಗಿ ನಾನು ಏನು ಹೇಳ್ತಾ ಇದ್ದೀನಿ, ದಯವಿಟ್ಟು ಚಿಂತೆ ಮಾಡೋದನ್ನು, ಆಗೋಗಿರೋದ್ರ ಬಗ್ಗೆ ಮೆಲ್ಕು ಹಾಕೋದನ್ನು, ಹೌದು ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಆಬ್ಸ್ಟಿಕಲ್ಸ್ಗಳನ್ನು ಈ ರೀಡಿಂಗ್ ಯಾರು ನೋಡ್ತಾ ಇದ್ದೀನಿ. ಬಟ್ ಆದರೆ ನೀವು ಅದನ್ನೇ ಡ್ರ್ಯಾಗ್ ಮಾಡಿಕೊಂಡು ಅದರ ಬಗ್ಗೆನೇ ಯೋಚನೆ ಮಾಡಿಕೊಂಡು ಅದರ ಬಗ್ಗೆನೇ ಹುಚ್ಚಿಡಿಸ್ಕೊಂಡು ಹೋದರೆ ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ನೋಡ್ಬೋದು. ಹೌದು ಆಗೋಗಿರೋದ್ರ ಬಗ್ಗೆ ನೀವು ಒಂದಷ್ಟು ಪಾಠಗಳನ್ನು ಕಲ್ತಿದ್ದೀರಿ ಅಂತ ಹೇಳಿ ಮುಂದಕ್ಕೆ ಹೋಗಿ. ಇನ್ನು ಮುಂದೆ
ನೀವು ಹಣ ಸೇವಿಂಗ್ಸ್ ಮಾಡುವಂಥದ್ದು, ಹಣಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ಕೊಡಬೇಕಾಗತ್ತೆ. ಯಾಕೆ ಹಣಕ್ಕೆ ಪ್ರಾಮುಖ್ಯತೆ? ಹಂಗಾದ್ರೆ ಹಣನೇ ದೊಡ್ಡದಾ ಅಂತ ನೀವು ಅಂದ್ಕೊಳ್ಳೋದಾದರೆ ಹೌದು, ಈ ಪ್ರಪಂಚದಲ್ಲಿ ಮನಿಗೆ ಬಹಳಷ್ಟು ಎನರ್ಜಿ ಇರುತ್ತೆ. ಸೊ ಹಾಗಾಗಿ ನಾನು ಭಾಳಷ್ಟು ಕ್ರಿಸ್ಟಲ್ಸ್ಗಳನ್ನು ತೋರಿಸ್ತಾ ಇರ್ತೀನಿ, ಪೈರೇಟ್ ಹಾಕ್ಕೊಳ್ಳಿ, ಇದೆಲ್ಲ ನಿಮ್ಮ ಬ್ಲಾಕೇಜ್ ತೆಗಿತಾ ಹೋಗುತ್ತೆ. ಸೊ ಹಾಗಾಗಿ ಹಣನ ನೀವು ಎಷ್ಟು ಗೌರವಿಸ್ತೀರಿ, ಹಣನ ನೀವು ಎಷ್ಟು ಜೋಪಾನ ಮಾಡ್ತೀರಿ, ಮುಂದೊಂದು ದಿನ ಹಣ ನಿಮ್ಮನ್ನು ಜೋಪಾನ ಮಾಡುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಹಣದ ವಿಚಾರವಾಗಿಯೇ ಬಹಳಷ್ಟು ಸ್ಟ್ರೆಸ್ನ ಪಡಿಬೇಕಾಗತ್ತೆ ಅಂತೇಳಿ. ಈ 15 ದಿನಗಳ ಕಾಲದಲ್ಲಿ ಎಂಡ್ ಆಫ್ ದಿ 15 ದಿನ ಏನಿದೆಯಲ್ಲ, ಬಹಳಷ್ಟು ಸಂಭ್ರಮದ ವಾತಾವರಣದಲ್ಲಿ, ಬಹಳಷ್ಟು ಸಂತೋಷದ ವಾತಾವರಣದಲ್ಲಿ ನೀವು ಕಳಿತೀರಿ. ಬಹಳಷ್ಟು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗುವಂಥದ್ದಿದೆ. ಹಾಗೆ ಯಾವುದೋ ಒಂದು ಸೆಲೆಬ್ರೇಷನ್ಗೆ ಹೋಗುವಂಥದ್ದಿದೆ. ಹಾಗೆ ಇಷ್ಟು ದಿನ ಯಾವುದೋ ಒಂದು ಬ್ಲಾಕೇಜಸ್ ಆಗಿತ್ತು, ವ್ಯವಹಾರದಲ್ಲಿ ಬ್ಲಾಕೇಜಸ್ ಆಗಿತ್ತು, ಮುಂದೆ ಹೋಗೋದಕ್ಕೆ ದಾರಿ ಕಾಣಿಸ್ತಾ ಇರಲಿಲ್ಲ, ಬಹಳಷ್ಟು ಮುನುಸುಗಳನ್ನು ಬೇರೆಯವರಿಂದ ಮಾಡ್ಕೊಂಡಿದ್ರಿ, ಅದೆಲ್ಲನೂ ಕೂಡ ಸರಿ ಹೋಗುವ ಸಾಧ್ಯತೆ ಹೆಚ್ಚಿದೆ. ಒಂದಷ್ಟು ಸಂತೋಷದ ವಾತಾವರಣ ಇದೆ. ಇಲ್ಲಿ ನಿಮ್ಮ ಮನಸ್ಸನ್ನು ನೀವೇ ಹಾಳು ಮಾಡ್ಕೊಳ್ಳುವ ಸಾಧ್ಯತೆ ಇದೆ. ಮನಸ್ಸನ್ನು ಭಾಳಷ್ಟು ಹಿಡಿತದಲ್ಲಿ ನೀವು ಇಟ್ಕೊಳ್ಬೇಕಾಗತ್ತೆ. ಅದು ಬಿಟ್ಟರೆ ಓವರ್ ಆಲ್ ಕಾರ್ಡ್ ಏನಿದೆ 15 ದಿನಗಳ ಕಾಲ ಬಹಳ ಅದ್ಭುತವಾಗಿ ಬಂದಿದೆ ಅಂತ ಹೇಳ್ತಾ, ಹಾಗೆ ಈ ಸೆಕೆಂಡ್ ಕಾರ್ಡ್ ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ, ಈ 15 ದಿನಗಳ ಕಾಲ ಯಾವೆಲ್ಲ ಮುನ್ಸೂಚನೆ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ, ಯಾವ ವಿಚಾರದಲ್ಲಿ ನಿಮಗೆ ಎಚ್ಚರಿಕೆ ಕೊಡ್ತಾ ಇದೆ, ಈಶ್ವರನ ಭಕ್ತರಾಗಿರಬಹುದು ಅಥವಾ ನಿಮ್ಮ ಕುಲದೇವರು, ಮನೆ ದೇವರು ಈಶ್ವರ ಆಗಿರಬಹುದು, ನಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ. ಈಶ್ವರನ ಸಾಕಷ್ಟು ಹೆಸರುಗಳಿದೆ. ಆ ಕಮೆಂಟ್ ಬಾಕ್ಸಲ್ಲಿ ಆ ಹೆಸರುಗಳನ್ನಷ್ಟು ನೋಡಿದಾಗ ನನಗೆ ಸಂತೋಷ ಆಗುತ್ತೆ. ಇಲ್ಲಿ 8 ಆಫ್ ಸ್ವಾರ್ಡ್ಸ್ ಇದೆ. ಬಹಳಷ್ಟು ನೆಗೆಟಿವ್ ಥಾಟ್ ಇಟ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀರಲ್ಲ ನೀವು. ಈ ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಬಹಳಷ್ಟು ಬೇಡದ ವಿಚಾರದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು, ಬೇಡದ ವ್ಯಕ್ತಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು. ಹೌದು, ನೀವು ನಮ್ದಂಥ ವ್ಯಕ್ತಿಗಳೇ ನಿಮ್ಮ ಬೆನ್ನಿಗೆ ಚೂರಿ ಹಾಕಿ ನಿಮಗೆ ಮಾನಸಿಕ ಸ್ಟ್ರೆಸ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಟ್ ಆದರೆ ನಿಮ್ಮ ಮೈಂಡಲ್ಲಿ ಬಂದಿರುವಂತಹ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಯೋಚನೆಗಳನ್ನು ದಯವಿಟ್ಟು ತೆಗೆದು ಹಾಕಬೇಕಾಗತ್ತೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಬ್ಲ್ಯಾಕ್ ಟರ್ಮಲಿನ್ ಹಾಕೊಳ್ಳಿ, ಸುಲೇಮಾನ್ ಕೀಕ್ ಹಾಕೊಳ್ಳಿ, ಯಾವುದಾದ್ರೂ ಒಂದು ದೇಹದಲ್ಲಿ ಕ್ರಿಸ್ಟಲ್ ಇರಬೇಕ್ರಿ. ಕ್ರಿಸ್ಟಲ್ ನೋಡಿ ನಾವು ಭಗವಂತನ ಅಲ್ಲಿಗೆ ಹೋಗಿ ಅದು ನಾವು ನಮ್ಮಲ್ಲಿರುವಂತಹ ಕೆಟ್ಟ ಎನರ್ಜಿ ಭಗವಂತ ತೆಗಿತಾನೆ ಅನ್ನೋದಕ್ಕೋಸ್ಕರ ಆ ವಿಗ್ರಹದ ಮುಂದೆ ಹೋಗ್ತೀವಿ. ಅಂಥ ಕಲ್ಲುಗಳನ್ನು ನಾವು ಹಾಕೊಂಡಾಗ ಒಂದೊಂದು ಕಲ್ಲುಗಳು ಒಂದೊಂದಕ್ಕೆ ಉಪಯುಕ್ತಕಾರಿಯಾಗಿರುತ್ತೆ. ನಾನು ಮತ್ತೆ ಅದ್ರ ಬಗ್ಗೆನೂ ರೀಡಿಂಗ್ ಮಾಡ್ತಾ ಹೋಗ್ತೀನಿ. ಬಟ್ ಬ್ಲ್ಯಾಕ್ ಟರ್ಮಲಿನ್ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ಈ ಥರ ಕೆಟ್ಟ ಕನಸುಗಳು ಬೀಳುವಂಥದ್ದು, ನೆಗೆಟಿವ್ ಎನರ್ಜಿ ಪಾಸ್ ಆಗುವಂಥದ್ದು, ಈ ರೀತಿಯಿಂದ ಒಂದಷ್ಟು ಕಂಟ್ರೋಲ್ನಲ್ಲಿ ನೀವು ತಗೊಳ್ಬೋದು. ಇಲ್ಲಿ ಸಾಕಷ್ಟು ಜನ ನಿದ್ದೆ ಮಾಡ್ತಾ ಇಲ್ಲ, ಬೇಡದ ವಿಚಾರವಾಗಿ ಬಹಳಷ್ಟು ತಲೆ ಕೆಡಿಸ್ಕೊಂಡು ಮಾನಸಿಕವಾಗಿ ಕುಗ್ಗುತ್ತಾ ಇದ್ದೀರಿ ಅಂತ ಹೇಳಿ. ಇಲ್ಲಿ ಸ್ಟಾರ್ ಬಂದಿರೋದ್ರಿಂದ ಈ 15 ದಿನಗಳಲ್ಲಿ ಒಂದಷ್ಟು ಟ್ರಾವೆಲಿಂಗ್ ಇರುತ್ತೆ. ಬಹಳಷ್ಟು ವಿಚಾರದಲ್ಲಿ ನೀವು ಒಳ್ಳೊಳ್ಳೆ ಅವಕಾಶಗಳನ್ನು ನೀವು ನೋಡಬಹುದು. ಅವಕಾಶಗಳು ನಿಮ್ಮ ಜೀವನದಲ್ಲಿ ಬರ್ತಾ ಇರುತ್ತೆ. ಬಟ್ ಆದರೆ ಅದು ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಯಾಕೆಂದರೆ ಇಲ್ಲಿ 7 ಆಫ್ ಕಪ್ಸ್ ಬಂದಿರೋದ್ರಿಂದ ಒಳ್ಳೆ ದಿನಗಳು ಬಂದಾಗ್ಲೂ ನೀವು ನಂಬಲ್ಲ, ಒಳ್ಳೆ ಜನಗಳು ಬಂದಾಗ್ಲೂ ಕೂಡ ನೀವು ನಂಬಲ್ಲ. ನಿಮ್ಮ ದಾರಿ ಅಂತಲೇ ನೀವು ಹೋಗುವಂಥದ್ದು. ನೀವು ನಿಮ್ಮ ನನ್ನ ಲೈಫಲ್ಲಿ ಇದಾಗ್ಬಿಡತ್ತಾ, ಇದರಿಂದ ಆಗ್ಬಿಡತ್ತಾ, ನನ್ನ ಜೀವನ ಸರಿ ಹೋಗುತ್ತಾ, ಈ ರೀತಿ ಯೋಚನೆ ಮಾಡ್ತಿರ್ತೀವಿ. ಭಾಳಷ್ಟು ಜನ ಬಂದು ಈ ರೀತಿ ಅಲ್ಲ, ಈ ರೀತಿ ಇರು, ಇದರಿಂದ ನಿನಗೆ ಈ ರೀತಿ ಆಗತ್ತೆ, ಇದೆಲ್ಲ ಹೇಳಿದಾಗೂ ಕೂಡ ನೀವೇನು ಮಾಡ್ತಾಯಿದ್ರಿ, ನಂಬೋದೇ ಇಲ್ಲ, ನಂಬಿಕೆ ಇರೋದೇ ಇಲ್ಲ ನಿಮಗೆ. ಅಂಥ ವ್ಯಕ್ತಿಗಳ ಮೇಲೆ ನಂಬಿಕೆನೇ ಇರೋದಿಲ್ಲ. ಒಂದಷ್ಟು ಟ್ರಾವೆಲಿಂಗ್ ಅನ್ನೋದಿರುತ್ತೆ, ಬಹಳಷ್ಟು ಅವಕಾಶಗಳು ನಿಮ್ಮ ಜೀವನದಲ್ಲಿ ಬರುವಂಥದ್ದಿದೆ. ಹಾಗೆ ನೀವೇನಾದರೂ ಕನಸುಗಳನ್ನು ಕಟ್ಕೊಂಡಿದ್ರೆ, ಇದರಿಂದ ನಾನು ಮುಂದುವರಿಬೇಕು ಅಂತ ಅಂದ್ಕೊಂಡು ಮತ್ತೆ ಅದರಲ್ಲಿ ಹೋಪ್ ಕಳ್ಕೊಂಡಿದ್ರೆ ದಯವಿಟ್ಟು ಅದರಲ್ಲೇ ಪ್ರಯತ್ನ ಪಡಿ. ಅದೇ ವ್ಯವಹಾರದಲ್ಲಿ, ಅದೇ ಜೀವನದಲ್ಲಿ, ಹಾಗೆ ಅದೇ ಓದುವಿಕೆ, ಮಕ್ಕಳೇನಾದರೂ ಎಜುಕೇಷನ್ ಮಾಡೋದ್ರ ಬಗ್ಗೆ ಏನಾದ್ರು ನೋಡ್ತಾ ಇದ್ರೆ ಅದರಲ್ಲೇ ಮುಂದುವರಿರಿ ಅಂತ ಹೇಳ್ಬೋದು. ಇಲ್ಲಿ 7 ಆಫ್ ಕಪ್ಸ್ ಬಂದಿರೋದ್ರಿಂದ ಭಾಳಷ್ಟು ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು ಕೂಡ ಗೊತ್ತಾಗದಿರುವಂತಹ ಒಂದು ಗೊಂದಲಮಯ ಸ್ಥಿತಿಗೆ ಹೋಗ್ತಾ ಇದ್ದೀರಿ. ತುಂಬ ಕನ್ಫ್ಯೂಷನ್ ಮೈಂಡು. ಕೆಲವು ವ್ಯಕ್ತಿಗಳನ್ನು ಅನುಮಾನಿಸ್ ನೋಡ್ತೀರಿ, ಅವ್ರು ಆಗಿರೋದಿಲ್ಲ. ಕೆಲವ್ರನ್ನ ಬಹಳಷ್ಟು ಹಚ್ಕೊಂಡ್ಬಿಟ್ಟಿರ್ತೀರಿ, ಅವರು ನೀವು ಏನು ಅನುಮಾನಿಸ್ತಿರ್ತೀರಲ್ಲ ಆ ರೀತಿ ಮಾಡಿಬಿಡ್ತಾರೆ ನಿಮ್ಮನ್ನು. ಹಾಗೆ ಇಲ್ಲಿ 5 ಆಫ್ ಕಪ್ಸ್ ಬಂದಿರೋದ್ರಿಂದ ಈ 15 ದಿನಗಳ ಕಾಲ ಒಂದಷ್ಟು ಸಂಬಂಧಗಳಲ್ಲಿ ಕಿರಿಕಿರಿ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನೀವು ಒಂದಷ್ಟು ಸೈಲೆಂಟ್ನಲ್ಲಿ ಇರಬೇಕಾಗತ್ತೆ. ಒಂದಷ್ಟು ಮೌನವಾಗಿ ಇರುವಂಥದ್ದು, ಮೌನವಾಗಿ ಸಮಯ ಕಳೆಯುವಂಥದ್ದು,
ಹಾಗೆ ಏನೇ ಜಗಳಗಳಾಗ್ತಾ ಇದೆ ಅನ್ನೋ ಅಷ್ಟರಲ್ಲಿ ನೀವೇ ಸೈಲೆಂಟಾಗಿ ಸ್ವಲ್ಪ ದೂರ ಹೋಗುವಂಥದ್ದು, ಈ ರೀತಿ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಆ ಸಮಯ, ಒಂದು ಕೆಟ್ಟ ಸಮಯ ಏನಿದೆಯಲ್ಲ ಅದು ಬೇಗ ಕಳೆದು ಹೋಗುತ್ತೆ ಅಂತೇಳಿ. ಇಲ್ಲಿ ಮೆಜಿಷಿಯನ್ ಬಂದಿರೋದ್ರಿಂದ ಏನಾಗುತ್ತೆ, ಈ 15 ದಿನಗಳಲ್ಲಿ ನೀವು ಎಷ್ಟು ಭಗವಂತನ ಪೂಜೆ ಮಾಡ್ತಿರೋ ಅಥವಾ ಎಷ್ಟು ಸ್ಪಿರಿಚುವಲಿ ಕನೆಕ್ಟ್ ಆಗ್ತಿರೋ, ಮೆಡಿಟೇಷನ್ ಮಾಡ್ತಿರೋ ಅಥವಾ ನೀವು ಯೋಗ, ಧ್ಯಾನ, ಜಪಗಳನ್ನು ಮಾಡ್ತಿರೋ ಅಷ್ಟು ಉನ್ನತ ಸ್ಥಾನಕ್ಕೆ ಹೋಗ್ತೀರಿ ಈ 15 ದಿನಗಳ ಕಾಲ. ಬಹುಶಃ ಈಗ ಬರುವಂತಹ ನವರಾತ್ರಿ ಇರಬಹುದು, ಏನೇ ಇರಬಹುದು, ಅದನ್ನೆಲ್ಲ ಉಪಯೋಗ ಪಡ್ಕೊಳ್ಳಿ ನೀವು. ಓಕೆ, ಇದರಿಂದ ನಿಮಗೆ ಬಹಳಷ್ಟು ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗುವಂತಹ ಫಲ ಕೂಡ ದೊರೆಯುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಹಾಗೆ ಯಾರೆಲ್ಲ ಥರ್ಡ್ ಕಾರ್ಡ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ. ಈ 15 ದಿನಗಳ ಕಾಲ ನಿಮಗೆ ಈಶ್ವರನಿಂದ ಯಾವ ಸಂದೇಶ ಬರ್ತಾ ಇದೆ, ಯಾವ ಮುನ್ಸೂಚನೆ ನಿಮಗೆ ಕೊಡ್ತಾ ಇದೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಈ 3ನೇ ಕಾರ್ಡನ್ನು ನಾನು ಶುರು ಮಾಡ್ತಾ ಇದ್ದೀನಿ. ಇಲ್ಲಿ 3 ಆಫ್ ವಾಂಡ್ಸ್ ಬಂದಿದೆ, 7 ಆಫ್ ಸ್ವಾರ್ಡ್ಸ್ ಬಂದಿದೆ, ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಓಕೆ ನಾನೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಇಲ್ಲಿ 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಯಾವುದೋ ಒಂದು ರೈಟ್ ಡಿಸಿಷನ್ನ ನೀವು ಮಾಡ್ಕೊಂಡಿದ್ದೀರಿ, ಯಾವುದೋ ಒಂದು ಸರಿಯಾದ ದಾರಿಗೆ ನಾನು ಹೋಗಬೇಕು ಅನ್ನುವಂತಹ ಒಂದು ಒಳ್ಳೆಯ ತೀರ್ಮಾನನ ಮಾಡ್ಕೊಂಡಿದ್ದೀರಿ. ಆದರೆ ಇದರಿಂದ ಯಾರಿಗೆ ಏನು ಹರ್ಟ್ ಆಗುತ್ತೋ ಅಥವಾ ಯಾರು ನನ್ನ ಬಗ್ಗೆ ಏನು ಅಂದ್ಕೊಳ್ತಾರೋ ಅಥವಾ ಇವ್ರು ನನಗೆ ಸಪೋರ್ಟಿವ್ ಆಗಿರ್ತಾರೋ ಇಲ್ವೋ, ಅವ್ರು ಇರ್ತಾರೋ ಇಲ್ವೋ, ದಯವಿಟ್ಟು ಬೇರೆಯ ಯೋಚನೆಗಳನ್ನು ಬಿಡಬೇಕಾಗತ್ತೆ. ಇಲ್ಲಿ ಯಾರೆಲ್ಲ 7 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಒಂದಷ್ಟು 15 ದಿನಗಳ ಕಾಲ ಒಂದಷ್ಟು ನೀವು ಫೋನ್ಗಳನ್ನು ಕಂಟ್ರೋಲ್ ಮಾಡಿ ಇಟ್ಕೊಳ್ಳುವಂಥದ್ದು. ಫೋನ್ನಲ್ಲಿ ಬಹಳ ತುಂಬ ಮಾತುಕತೆ ಮಾಡೋದಕ್ಕಿಂತ ನೇರ ಮಾತುಕತೆಗಳು ಮಾಡಿ. ಯಾವುದೇ ವಿಚಾರ, ವ್ಯವಹಾರದ ವಿಚಾರ ಆಗಿರಬಹುದು, ಉದ್ಯೋಗದ ವಿಚಾರ ಆಗಿರಬಹುದು, ಮದುವೆ ವಿಚಾರ ಆಗಿರ್ಬೋದು, ಪ್ರೇಮಿಗಳಾಗಿರ್ಬೋದು, ಗಂಡ ಹೆಂಡತಿ, ಫೋನಲ್ಲಿ ಜಾಸ್ತಿ ಕಾನ್ವರ್ಸೇಷನ್ ಮಾಡೋದಕ್ಕಿಂತ ನೇರವಾಗಿ ಮಾಡಿ. ಇಲ್ಲಿ ಸ್ವಾರ್ಡ್ಸ್ ಬಂದಿರೋದ್ರಿಂದ ಗಾಳಿಯಲ್ಲಿ ಮನಸ್ಸಿಗೆ ನೋವಾಗುವಂಥದ್ದು, ಅವ್ರು ಮಾತನಾಡುವಂಥದ್ದು ನಿಮ್ಮ ಮನಸ್ಸಿಗೆ ಬಹಳಷ್ಟು ಹರ್ಟ್ ಮಾಡುವಂಥದ್ದು, ಈ ರೀತಿ ಎಲ್ಲ ಆಗುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಗೆ ಆಲ್ರೆಡಿ ಈಗ ನಾನು ಯಾವ ರೀತಿ ಲೈಫ್ ಲೀಡ್ ಮಾಡಬೇಕು, ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರು ನನಗೆ ಸಹಾಯ ಮಾಡ್ತಾರೆ, ಯಾರು ನನಗೆ ಸಹಾಯ ಮಾಡಲ್ಲ, ಎಲ್ಲನೂ ಕೂಡ ಈಗ ಆಲ್ರೆಡಿ ನೀವು ಥಿಂಕ್ ಮಾಡಿದ್ದಾಗಿದೆ, ಯೋಚನೆ ಮಾಡಿದ್ದಾಗಿದೆ. ಆ ಥರ ಸನ್ನಿವೇಶನ ಎದುರಿಸಿ ಮುಂದೆ ಬಂದಿದ್ದಾಗಿದೆ. ಇಲ್ಲಿ ಸ್ಟಾರ್ ಬರ್ತಾ ಇರೋದ್ರಿಂದ ಒಂದಷ್ಟು ಸ್ಪಿರಿಚುವಲ್ ಕನೆಕ್ಟ್ ಆಗಬೇಕಾಗತ್ತೆ. ನಿಮ್ಮ ಮುಂದಿನ ಏಳಿಗೆಗೆ, ಒಂದು ಯಶಸ್ಸಿನ ಜೀವನಕ್ಕೆ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ಹಾಗೆ ಯಾವುದಾದ್ರೂ ನೀವೇನಾದರೂ ಮನೆ ದೇವರು, ಕುಲ ದೇವರುಗಳನ್ನು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದು ಅದನ್ನು ನಿಮ್ಮ ಹಿರಿಯರು ನಡೆಸ್ತಾ ಇದ್ರು, ಅದು ನೀವು ನಡೆಸೋದಕ್ಕಾಗ್ತಾ ಇಲ್ಲ, ನೀವು ಹೋಗೋದಕ್ಕಾಗ್ತಾ ಇಲ್ಲ ಅಂದರೆ ದಯವಿಟ್ಟು ಅಂತ ಕ್ಷೇತ್ರಕ್ಕೆ ನೀವು ಹೋಗಿ ಬರುವಂಥದ್ದು, ಅಲ್ಲಿಂದ ತೀರ್ಥ ತಂದು ಪ್ರೋಕ್ಷಣೆ ಮಾಡುವಂಥದ್ದು. ಅಲ್ಲಿಂದ ಏನಾಗುತ್ತೆ, ಅದರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಗೊಂದಷ್ಟು ಬ್ಲಾಕೇಜ್ ಆಗಿದೆ, ಮುಂದಿನ ದಾರಿ ಕಾಣದೇ ಇರುವಂತಹ ರೀತಿಯಲ್ಲಿ ಬ್ಲಾಕೇಜ್ಗಳಾಗಿದೆ. ಸೊ ಇಲ್ಲಿ ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ಮೈಂಡ್ಗೆ ಒಳ್ಳೆ ಐಡಿಯಾಸ್ ಬರುವಂಥದ್ದು, ನಿಮ್ಮ ಜೀವನಕ್ಕೆ ಸರಿಯಾದ ಮಾರ್ಗದರ್ಶನ, ಸರಿಯಾದ ದಾರಿ ಭಗವಂತನಿಂದ ತೋರಿಸುವಂತಹ ಸಾಧ್ಯತೆ ಇದೆ. ಇಲ್ಲಿ ಏನಾದರೂ ನೀವು ಹೋಗದೇ ಇದ್ದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದಷ್ಟು ಸ್ಟ್ರಕ್ ನೀವು ಆಗ್ತೀರಿ, ಒಂದಷ್ಟು ಬಹಳಷ್ಟು ಚಿಂತಿತರಾಗುವಂಥದ್ದು. ಅದಕ್ಕೆ ಹೇಳಿದೆ ನಾನು, ಏನಾದರೂ ನೀವೇನೋ ಪಿತೃಪಕ್ಷ ಪೂಜೆಗಳನ್ನೇನಾದ್ರು ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಮನೆಗಳಲ್ಲಿ ಪ್ರತಿನಿತ್ಯ ಏನಾದರೂ ಒಂದು ಮಂತ್ರ ಪಠನೆ ಮಾಡುವಂಥದ್ದು. ನೀವು ಮಂತ್ರ ಜಪ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಟಿವಿ ಅಂತೂ ಇದ್ದೇ ಇದೆ, ಯೂಟ್ಯೂಬ್ ಅಂತೂ ಇದ್ದೇ ಇದೆ, ಹಾಗೆ ಸ್ಪೀಕರ್ ಅಂತೂ ಇದ್ದೇ ಇರುತ್ತೆ. ಆ ಸ್ಪೀಕರಲ್ಲಿ ಹನುಮಾನ್ ಚಾಲೀಸೋ ಅಥವಾ ವಿಷ್ಣು ಸಹಸ್ರನಾಮನೋ, ಲಲಿತ ಸಹಸ್ರನಾಮನೋ, ಈ ರೀತಿ ಎಲ್ಲ ನೀವು ನೋಡಬಹುದು. ಬಹಳಷ್ಟು ಸ್ವಲ್ಪ ಈ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಲ್ಲ, ಒಂದಷ್ಟು ಹಣಕಾಸಿನ ವಿಚಾರದಲ್ಲಿ ಕಷ್ಟಕರ ಅನ್ನಿಸ್ಬಹುದು, ಬಟ್ ಆದರೂ ಕೂಡ ನೀವು ಸ್ಪಿರಿಚುವಲ್ ಕನೆಕ್ಟ್ ಆಗಬೇಕಾಗತ್ತೆ. ಅದಕ್ಕೆ ಒಂದು ಸರಿಯಾದ ದಾರಿ ನಿಮಗೆ ಭಗವಂತನಿಂದನೇ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇದು ಯಾರು ಈ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ 15 ದಿನಗಳ ಪ್ರಿಡಿಕ್ಷನ್ನ ನಾನು ಮಾಡಾಗಿದ್ದೆ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.